ಸಮಗ್ರ ಚರ್ಚೆಗೆ ಆತ್ಮೀಯ ಸ್ವಾಗತ. ಇಂದಿನ ಈ ಆಳದ ವಿಶ್ಲೇಷಣೆಯ ಪ್ರಮುಖ ಉದ್ದೇಶ ಗಾಯತ್ರಿ ಮಂತ್ರದ ಕೇವಲ ಧಾರ್ಮಿಕ ಮುಖವನ್ನು ಮಾತ್ರವಲ್ಲದೆ ಅದರ ಹಿಂದಿರುವ ಮಾನಸಿಕ, ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ಬಿಡಿಸಿಡುವುದು. ಹೌದು, ಸಾವಿರಾರು ವರ್ಷಗಳ ಹಿಂದಿನ ಒಂದು ಮಂತ್ರವು ಇಂದಿನ ಆಧುನಿಕ ಬದುಕಿನ ಮಾನಸಿಕ ಗೊಂದಲಗಳನ್ನು ನಿವಾರಿಸಿ ಹೇಗೆ ದಾರಿದೀಪವಾಗಬಲ್ಲದು ಎನ್ನುವುದನ್ನು ಇಂದು ಅರಿಯುವ ಪ್ರಯತ್ನ ನಮ್ಮದು. ಇಂದಿನ ಸಂಪೂರ್ಣ ವಿಶ್ಲೇಷಣೆಯು ಸೌ ಅನಿತಾ ಅರವಿಂದ್ ಸರಾಫ್ ಅವರು ಅತ್ಯಂತ ಶ್ರದ್ಧೆಯಿಂದ ಪ್ರಸ್ತುತಪಡಿಸಿರುವ ಗಾಯತ್ರಿ ಚೈತನ್ಯವನ್ನು ಆಧಾರವಾಗಿಟ್ಟುಕೊಂಡು ನಡೆಯಲಿದೆ. ನಿಜ. ಸೌ ಅನಿತಾ ಅರವಿಂದ್ ಸರಾಫ್ ಅವರು ಪ್ರಸ್ತುತಪಡಿಸಿರುವ ಗಾಯತ್ರಿ ಚೈತನ್ಯ ಕೇವಲ ಒಂದು ಮಾಹಿತಿಯ ಸಂಗ್ರಹವಲ್ಲ. ಅದರಲ್ಲಿರುವ ಜೈನ ಸಂತರು, ಯೋಗ ಗುರುಗಳು ಹಾಗೂ ವಿವಿಧ ಆಧ್ಯಾತ್ಮಿಕ ಚಿಂತಕರ ದೃಷ್ಟಿಕೋನಗಳನ್ನು ಒಂದೆಡೆ ಕಲೆ ಹಾಕಿರುವುದು ಬಹಳ ವಿಶೇಷವಾಗಿದೆ. ಬನ್ನಿ, ಈ ಜ್ಞಾನದ ಸಾಗರದೊಳಗೆ ಇಳಿಯೋಣ. ಇಂದಿನ ವೇಗದ ಬದುಕಿನಲ್ಲಿ, ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಮಾನಸಿಕ ನೆಮ್ಮದಿಯ ಕೊರತೆ ಎಲ್ಲೆಡೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಎದ್ದು ಕಾಣ್ತಿದೆ. ಖಂಡಿತ. ಇಂತಹ ಸಂದರ್ಭದಲ್ಲಿ ಗಾಯತ್ರಿ ಮಂತ್ರದಂತಹ ಪ್ರಾಚೀನ ಶಬ್ದ ಸಂಯೋಜನೆಯೊಂದು ಪ್ರಜ್ಞೆಯನ್ನು ಹೇಗೆ ವಿಸ್ತರಿಸಬಲ್ಲದು ಎಂಬುದನ್ನು ವಿಶ್ಲೇಷಿಸುವುದು ಅತ್ಯಂತ ಪ್ರಸ್ತುತ. ಇದು ಕೇವಲ ಒಂದು ಪೂಜಾ ವಿಧಾನಕ್ಕೆ ಸೀಮಿತವಾದದ್ದಲ್ಲ. ಬದಲಾಗಿ ಮಾನವನ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ವಿಜ್ಞಾನ. ಆ ವಿಜ್ಞಾನದ ಮೊದಲ ಹೆಜ್ಜೆಯಾಗಿ ಈ ಮಂತ್ರದ ಸಾರ್ವತ್ರಿಕತೆಯ ಬಗ್ಗೆ ಗಮನಹರಿಸುವುದು ಸೂಕ್ತ ಅಂತ ನನಗನ್ಸುತ್ತೆ. ಹೌದು. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಇದರಲ್ಲಿರುವ 24 ಅಕ್ಷರಗಳ ಮಹತ್ವ ನಿಜಕ್ಕೂ ವಿಸ್ಮಯಕಾರಿ. ಈ ಅಕ್ಷರಗಳನ್ನು ಕೇವಲ ಭಾಷೆಯ ರಚನೆಗಳು ಅಂದ್ರೆ ಕೇವಲ ಸ್ವರ ಮತ್ತು ವ್ಯಂಜನಗಳ ಜೋಡಣೆ ಅಂತ ಭಾವಿಸುವಂತಿಲ್ಲ. ಭಾಷಾಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಹೌದು. ಆದರೆ ಆಧ್ಯಾತ್ಮಿಕವಾಗಿ ಅವುಗಳಲ್ಲೇ ಅಗಾಧವಾದ ಶಕ್ತಿ ಅಡಗಿದೆ ಎನ್ನುವ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆ ಅಕ್ಷರಗಳ ಹಿಂದಿನ ರಹಸ್ಯವನ್ನು ಭೇದಿಸಿದಾಗ ಮಾತ್ರ ಅದರ ನಿಜವಾದ ಶಕ್ತಿ ಅರಿವಿಗೆ ಬರುತ್ತೆ. ಆ 24 ಅಕ್ಷರಗಳು 24 ವಿಭಿನ್ನ ದೇವತೆಗಳಿಗೆ ಮತ್ತು ಶಕ್ತಿಗಳಿಗೆ ಸಂಬಂಧಿಸಿವೆ. ಅಂದ್ರೆ ಶ್ರೀಮದ್ ವಾಮನ ಚೈತನ್ಯ ಭಾನುದಾಸರು ವಿವರಿಸಿರುವಂತೆ ಈ ಅಕ್ಷರಗಳು ಗಣೇಶ, ಶಿವ, ವಿಷ್ಣು, ಸರಸ್ವತಿ, ತುಳಸಿ, ಹಂಸ ಹೀಗೆ ವಿವಿಧ ಗಾಯತ್ರಿಗಳನ್ನ ಪ್ರತಿನಿಧಿಸುತ್ತವೆ. ಇದರ ಅರ್ಥವೇನೆಂದರೆ ಮಂತ್ರವನ್ನು ಜಪಿಸುವಾಗ ಸಾಧಕನು ಕೇವಲ ಒಂದೇ ಒಂದು ಶಕ್ತಿಯನ್ನಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಿಸುವ 24 ವಿಭಿನ್ನ ಶಕ್ತಿ ಕೇಂದ್ರಗಳನ್ನು ಏಕಕಾಲದಲ್ಲಿ ಜಾಗೃತಗೊಳಿಸುತ್ತಿರುತ್ತಾನೆ. ಇದು ಜಾಗತಿಕ ಶಕ್ತಿಯ ಒಂದು ಬೃಹತ್ ಸಂಕೇತ. ಇಡೀ ಬ್ರಹ್ಮಾಂಡದ ಶಕ್ತಿಯನ್ನು ಒಂದು ಮಂತ್ರದಲ್ಲಿ ಅಡಕಗೊಳಿಸಿರುವುದು ಆಶ್ಚರ್ಯಕರ. ಇದು ಕೇವಲ ಒಂದು ನಿರ್ದಿಷ್ಟ ಪಂಥಕ್ಕೆ ಅಥವಾ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಎಂಬುದೇ ಮತ್ತೊಂದು ಆಕರ್ಷಕವಾದ ವಿಚಾರ. ಧರ್ಮದರ್ಶಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮಾತುಗಳನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಈ ಮಂತ್ರಕ್ಕೆ ಸ್ತ್ರೀ ಪುರುಷ ಎಂಬ ಭೇದವಿಲ್ಲ, ಹಾಗೆಯೇ ಜಾತಿ ಮತ ಧರ್ಮಗಳ ಯಾವುದೇ ತಾರತಮ್ಯವಿಲ್ಲ. ಜಗತ್ತಿನ ಜೀವಕೋಟಿಗಳ ತಾಪತ್ರಯಗಳನ್ನು ಅಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ ತೊಂದರೆಗಳನ್ನು ಪರಿಹರಿಸುವ ಸಾರ್ವತ್ರಿಕ ಸಾಧನ ಇದಾಗಿದೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು. ಈ 3 ಪದಗಳು ಕೇಳಲು ಸ್ವಲ್ಪ ಕ್ಲಿಷ್ಟಕರವಾಗಿ ಕಾಣಬಹುದು, ಆದರೆ ಅವು ಮಾನವನ ದೈನಂದಿನ ಹೋರಾಟಗಳೇ ಆಗಿವೆ. ಆ 3 ತೊಂದರೆಗಳ ಅರ್ಥವನ್ನ ಸ್ವಲ್ಪ ಸರಳವಾಗಿ ಅಂದ್ರೆ ದೈನಂದಿನ ಬದುಕಿಗೆ ಅನ್ವಯಿಸಿ ಬಿಡಿಸಿ ಹೇಳ್ಬೋದಾ? ಖಂಡಿತ. ಆಧ್ಯಾತ್ಮಿಕ ತೊಂದರೆಗಳು ಎಂದರೆ ನಮ್ಮೊಳಗಿನಿಂದಲೇ ಬರುವಂಥವು. ಅಂದರೆ ದೈಹಿಕ ಕಾಯಿಲೆಗಳು, ಮಾನಸಿಕ ಖಿನ್ನತೆ, ಕೋಪ, ತಾಪಗಳು. ಇನ್ನು ಆದಿಭೌತಿಕ ಎಂದರೆ ನಮ್ಮ ಸುತ್ತಲಿನ ಪ್ರಪಂಚದಿಂದ ಎದುರಾಗುವ ಸಂಘರ್ಷಗಳು, ಅಂದ್ರೆ ಇತರ ಮನುಷ್ಯಗೂ, ಪ್ರಾಣಿಗಳು ಅಥವಾ ಸಮಾಜದಿಂದ ಬರುವ ತೊಂದರೆಗಳು. ನಿಖರವಾಗಿ. ಮತ್ತು ಕೊನೆಯದಾಗಿ ಆದಿದೈವಿಕ ಎಂದರೆ ಪ್ರಕೃತಿ ವಿಕೋಪಗಳು, ಗ್ರಹಗತಿಗಳ ಪ್ರಭಾವ ಅಥವಾ ಮನುಷ್ಯನ ನಿಯಂತ್ರಣಕ್ಕೆ ಮೀರಿದ ಅಗೋಚರ ಶಕ್ತಿಗಳಿಂದ ಬರುವ ತೊಂದರೆಗಳು. ಡಾಕ್ಟರ್ ಹೆಗ್ಗಡೆಯವರು ಹೇಳುವಂತೆ ಗಾಯತ್ರಿ ಮಂತ್ರವು ಈ 3 ಸ್ತರಗಳಲ್ಲಿ ಕೆಲಸ ಮಾಡಿ ಮಾನವನಿಗೆ ರಕ್ಷಣಾ ಕವಚವನ್ನು ಒದಗಿಸುತ್ತದೆ. ಆ ರಕ್ಷಣಾ ಕವಚ ಯಾರಿಗಾದರೂ ಒಲಿಯಬಹುದು ಎನ್ನುವುದಕ್ಕೆ ಗಾಯತ್ರಿ ಚೈತನ್ಯದಲ್ಲಿರುವ ಜೈನ ಮತಾಚಾರ್ಯರಾದ ರಾಷ್ಟ್ರಸಂತ ಶ್ರೀ ಚಂದ್ರಪ್ರಭರ ದಿನಚರ್ಯೆಯ ಕುರಿತಾದ ಉಲ್ಲೇಖ ಒಂದು ಬಹಳ ದೊಡ್ಡ ನಿದರ್ಶನ. ಜೈನ ಧರ್ಮವು ಮೂಲತಃ ವೇದಗಳಿಗಿಂತ ಭಿನ್ನವಾದ ತಾತ್ವಿಕ ಹಿನ್ನೆಲೆಯನ್ನು ಹೊಂದಿದೆ. ಆದರೂ ಜೈನ ಧರ್ಮದ ಒಬ್ಬ ಶ್ರೇಷ್ಠ ಸಂತರು ತಮ್ಮ ದಿನಚರಿಯನ್ನು ಗಾಯತ್ರಿ ಮಂತ್ರದ ಜಪದೊಂದಿಗೆ ಆರಂಭಿಸುತ್ತಾರೆ ಎಂಬುದು ನಿಜಕ್ಕೂ ಒಂದು ದೊಡ್ಡ ವಿಚಾರ ಕ್ರಾಂತಿ ಎನ್ನಬಹುದು. ಶ್ರೀ ಚಂದ್ರಪ್ರಭುರು
ಪ್ರತಿದಿನ ಸೂರ್ಯ ಭಗವಾನನ ದರ್ಶನ ಮಾಡುತ್ತಾ ಅತ್ಯಂತ ಪುಣ್ಯಪ್ರದವಾದ ಗಾಯತ್ರಿ ಮಂತ್ರದ ಜಪದೊಂದಿಗೆ ತಮ್ಮ ದಿನವನ್ನು ಶುರು ಮಾಡುತ್ತಾರೆ. ಮಂತ್ರವೊಂದು ಮನುಷ್ಯನ ಮನಸ್ಸು, ಅಂತಃಕರಣ ಮತ್ತು ಮಸ್ತಿಷ್ಕದ ವಿಚಾರಧಾರೆಗಳನ್ನು ಸನ್ಮಾರ್ಗದತ್ತ ಪ್ರೇರಣೆ ಮಾಡಬಲ್ಲದು ಎಂದರೆ ಅದಕ್ಕೆ ಧರ್ಮದ ಗಡಿಗಳಿರುವುದಿಲ್ಲ ಎನ್ನುವುದನ್ನು ಇದು ಸಾಬೀತುಪಡಿಸುತ್ತೆ ಅಲ್ವಾ? ಹೌದು, ಇದು ಮಾನವ ಕಲ್ಯಾಣದ ನಿಟ್ಟಿನಲ್ಲಿ ಕೆಲಸ ಮಾಡುವ ಆಂತರಿಕ ತಂತ್ರಜ್ಞಾನ. ಧರ್ಮ, ಆಚರಣೆಗಳನ್ನು ಮೀರಿ ಪ್ರಕೃತಿಯ ಶಕ್ತಿಯೊಂದಿಗೆ ಅನುಸಂಧಾನ ನಡೆಸುವ ಒಂದು ಮಾರ್ಗ ಇದು. ಆದುದರಿಂದಲೇ ಇತರ ಧರ್ಮದ ಸಂತರೂ ಸಹ ಇದರ ಶಕ್ತಿಯನ್ನು ಗುರುತಿಸಿ ಅಳವಡಿಸಿಕೊಂಡಿದ್ದಾರೆ. ಆ ಆಂತರಿಕ ತಂತ್ರಜ್ಞಾನ ಎನ್ನುವ ಪದಗುಚ್ಛ ಬಹಳ ಸೂಕ್ತವಾಗಿದೆ. ಈ ಸಾರ್ವತ್ರಿಕತೆಯು ಮಂತ್ರದ ರಚನೆಯಲ್ಲೇ ಅಡಗಿದೆ ಎಂದರೆ, ಆ ಶಬ್ದಗಳು ಮನುಷ್ಯನ ಮೆದುಳಿನ ಮೇಲೆ, ಮನಸ್ಸಿನ ಮೇಲೆ ಭೌತಿಕವಾಗಿ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅರಿಯುವುದು ಮುಖ್ಯ. ಸ್ವಾಮಿ ನಿರಂಜನಾನಂದ ಸರಸ್ವತಿಯವರ ಒಳನೋಟಗಳ ಪ್ರಕಾರ ಮಂತ್ರ ಎಂದರೆ ಮನಸ್ಸನ್ನು ಮುಕ್ತಗೊಳಿಸುವ ಶಕ್ತಿ. ಗಾಯತ್ರಿ ಮಂತ್ರವು ಪ್ರಜ್ಞೆಯ ಕ್ಷೇತ್ರದಲ್ಲಿರುವ ಸುಕ್ಕುಗಳನ್ನು ಮತ್ತು ಮಾನಸಿಕ ಗಾಯಗಳನ್ನು ಅಳಿಸಿಹಾಕ್ತದೆ ಮತ್ತು ನೇರವಾಗಿ ಆಜ್ಞಾಚಕ್ರವನ್ನು ಜಾಗೃತಗೊಳಿಸುತ್ತದೆ ಎಂದು ಹೇಳಲಾಗಿದೆ. ಇಲ್ಲಿ ಪ್ರಜ್ಞೆಯ ಸುಕ್ಕುಗಳು ಎನ್ನುವ ರೂಪಕವನ್ನು ಅದನ್ನು ಆಧುನಿಕ ಸಂದರ್ಭದಲ್ಲಿ ಹೇಗೆ ಅರ್ಥೈಸ್ಕೊಳ್ಬೇಕು? ಆಧುನಿಕ ಮನೋವಿಜ್ಞಾನದ ಪರಿಭಾಷೆಯಲ್ಲಿ ಹೇಳೋದಾದ್ರೆ, ಮನುಷ್ಯರು ಬದುಕಿನಲ್ಲಿ ಅನೇಕ ರೀತಿಯ ಆಘಾತಗಳನ್ನು ಎದುರಿಸಿರುತ್ತಾರೆ. ಆ ನೋವುಗಳು, ಒತ್ತಡಗಳು ಉಪಪ್ರಜ್ಞೆಯ ಆಳದಲ್ಲಿ ಶೇಖರಣೆಯಾಗಿ ಒಂದು ರೀತಿಯ ಸುಕ್ಕುಗಳಂತೆ ಅಥವಾ ಗಂಟುಗಳಂತೆ ಮಾರ್ಪಡ್ತವೆ. ಇವು ವ್ಯಕ್ತಿತ್ವವನ್ನು, ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸ್ತಿರ್ತವೆ ಅಲ್ವಾ? ಹೌದು. ಗಾಯತ್ರಿ ಮಂತ್ರದ ಕಂಪನಗಳು ಆ ಸುಕ್ಕುಗಳನ್ನು ಇಸ್ತ್ರಿ ಮಾಡಿದಂತೆ ಸಮತಟ್ಟು ಮಾಡುತ್ತವೆ ಎಂದು ಸ್ವಾಮಿ ನಿರಂಜನಾನಂದ ಸರಸ್ವತಿಯವರು ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿದ್ದಾರೆ. ಇನ್ನು ಆಜ್ಞಾಚಕ್ರಲ ವಿಚಾರಕ್ಕೆ ಬಂದ್ರೆ, ಇದು 2 ಹುಬ್ಬುಗಳ ಮಧ್ಯದಲ್ಲಿರುವ ಕೇಂದ್ರ. ಆಧುನಿಕ ನರವಿಜ್ಞಾನದಲ್ಲಿ ಇದನ್ನ ಪೀನಲ್ ಗ್ರಂಥಿ ಅಥವಾ ಮುಂಭಾಗದ ಮೆದುಳಿನ ಚಟುವಟಿಕೆಗಳಿಗೆ ಹೋಲಿಸಬಹುದು. ಇದು ಅಂತಃಪ್ರಜ್ಞೆಯ ಕೇಂದ್ರ. ಗಾಯತ್ರಿ ಮಂತ್ರದ ನಿರ್ದಿಷ್ಟ ಆವರ್ತನಗಳು ಈ ಕೇಂದ್ರವನ್ನು ಸಕ್ರಿಯಗೊಳಿಸಿ ಮನುಷ್ಯನಿಗೆ ಆಂತರಿಕ ಸ್ವಾತಂತ್ರ್ಯ ಮತ್ತು ಅತೀಂದ್ರಿಯ ಜ್ಞಾನವನ್ನು ಕರುಣಿಸುತ್ತವೆ. ಮೆದುಳಿನ ನರಮಂಡಲದ ಮೇಲೆ ಶಬ್ದದ ಕಂಪನಗಳು ಇಷ್ಟೊಂದು ನಿಖರವಾಗಿ ಕೆಲಸ ಮಾಡ್ತವೆ ಎಂಬುದು ವಿಸ್ಮಯ. ಆಂತರಿಕ ಸ್ವಾತಂತ್ರ್ಯದ ಜೊತೆಗೆ ರಕ್ಷಣೆಯ ವಿಚಾರವೂ ಅಷ್ಟೇ ಪ್ರಮುಖ. ಗಾಯತ್ರಿ ಎಂಬ ಪದದ ಅರ್ಥವನ್ನು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಅತ್ಯಂತ ಸರಳವಾಗಿ ವಿಶ್ಲೇಷಿಸಿದ್ದಾರೆ. ಗಾಯನ ಪ್ಲಸ್ ರಕ್ಷಣೆ ಸಮ ಗಾಯತ್ರಿ. ಅಂದ್ರೆ ಯಾರು ಇದನ್ನು ಹಾಡುತ್ತಾರೋ ಅಥವಾ ಜಪಿಸುತ್ತಾರೋ ಅವರ ಪ್ರಾಣವನ್ನು ಇದು ರಕ್ಷಿಸುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತನ್ನೂ ಅವರು ಹೇಳಿದ್ದಾರೆ. ಉಚ್ಚಾರಣೆ ಮತ್ತು ಸ್ವರಬದ್ಧತೆಯ ಕಟ್ಟುನಿಟ್ಟು. ಮಂತ್ರವನ್ನು ಉದಾತ್ತ, ಅನುದಾತ್ತ, ಸ್ವರಿತ ಮತ್ತು ಪ್ರಚಯ ಎಂಬ ನಿರ್ದಿಷ್ಟ ಸ್ವರಗಳಲ್ಲೇ ಜಪಿಸಬೇಕು ಎನ್ನುವ ನಿಯಮವಿದೆ. ಶಬ್ದವಿಜ್ಞಾನದ ಅತ್ಯಂತ ಸೂಕ್ಷ್ಮವಾದ ಭಾಗ ಇದು. ಆ 4 ಸ್ವರಗಳು ಕೇವಲ ವ್ಯಾಕರಣದ ನಿಯಮಗಳಲ್ಲ, ಅವು ನಿರ್ದಿಷ್ಟವಾದ ಧ್ವನಿಯ ಮಟ್ಟಗಳು. ಉದಾತ್ತ ಎಂದರೆ ಮೇಲಿನ ಸ್ವರ, ಅನುದಾತ್ತ ಎಂದರೆ ಕೆಳಗಿನ ಸ್ವರ, ಸ್ವರಿತ ಎಂದರೆ ಮಧ್ಯಮ ಸ್ವರ ಮತ್ತು ಪ್ರಚಯ ಎಂದರೆ ಸಮಾನವಾದ ಸ್ವರ. ಇದನ್ನು ಒಂದು ಸೂಕ್ಷ್ಮವಾದ ರೇಡಿಯೋ ಡಯಲ್ಗೆ ಹೋಲಿಸಬಹುದು. ರೇಡಿಯೋದಲ್ಲಿ ನಿರ್ದಿಷ್ಟವಾದ ಫ್ರೀಕ್ವೆನ್ಸಿಯನ್ನು ಟ್ಯೂನ್ ಮಾಡಿದಾಗ ಮಾತ್ರ ಸ್ಪಷ್ಟವಾದ ಹಾಡು ಕೇಳಿಸುತ್ತದೆ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಕರ್ಕಶವಾದ ಶಬ್ದ ಬರುತ್ತದೆ. ಅಥವಾ ಬೇರೊಂದು ಚಾನೆಲ್ ಸಿಗ್ತದೆ. ಅದೇ ರೀತಿ ಮಂತ್ರದ ತರಂಗಾಂತರವನ್ನು ಸರಿಯಾಗಿ ಉಚ್ಚರಿಸಿದಾಗ ಮಾತ್ರ ಅದು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಅನುರಣಿಸುತ್ತದೆ. ರೇಡಿಯೋ ಫ್ರೀಕ್ವೆನ್ಸಿಯ ಉದಾಹರಣೆ ವಿಷಯವನ್ನು ಬಹಳ ಸ್ಪಷ್ಟಪಡಿಸುತ್ತದೆ. ಆದರೆ ಈ ಕಟ್ಟುನಿಟ್ಟಿನ ನಿಯಮಗಳನ್ನು ನೋಡಿದರೆ ಸಾಮಾನ್ಯ ಜನರಿಗೆ ಈ ಮಂತ್ರವನ್ನು ಪಠಿಸಲು ಸ್ವಲ್ಪ ಭಯವಾಗುವುದಿಲ್ಲವೇ? ಸ್ವರ ಅಥವಾ ವರ್ಣಗಳಲ್ಲಿ ಸ್ವಲ್ಪವೇ ವ್ಯತ್ಯಾಸವಾದರೂ ಮಂತ್ರದ ಅರ್ಥವೇ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ. ಅದು ಜಪಿಸುವವರನ್ನೇ ಹಿಂಸಿಸಬಹುದು ಎಂಬ ಎಚ್ಚರಿಕೆ ಇದೆಯಲ್ಲ, ಇದು ಕೇಳುಗರಿಗೆ ಆತಂಕವನ್ನು ಸೃಷ್ಟಿಸಬಹುದು. ಈ ಆತಂಕ ಸಹಜವಾದದ್ದು. ಆದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಮಂತ್ರದ ಹಿಂದಿರುವ ವಿಜ್ಞಾನದ ಗಾಂಭೀರ್ಯತೆಯನ್ನು. ಮಂತ್ರವೆಂದರೆ ಅದು ಶಕ್ತಿಯ ಒಂದು ರೂಪ. ಬೆಂಕಿಯನ್ನು ಅಡಿಗೆ ಮಾಡಲು ಬಳಸಬಹುದು, ಆದರೆ ಎಚ್ಚರ ತಪ್ಪಿದ್ರೆ ಅದು ಮನೆಯನ್ನೂ ಸುಡಬಹುದು. ಹಾಗೆಯೇ ಶಬ್ದ ಮತ್ತು ಕಂಪನಗಳು ಭೌತಿಕ ಜಗತ್ತಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಸ್ವರಗಳಲ್ಲಿನ ಏರಿಳಿತಗಳು ನಮ್ಮ ನರಮಂಡಲದ ಮೇಲೆ ನಿರ್ದಿಷ್ಟ ತರಂಗಗಳನ್ನು ಸೃಷ್ಟಿಸುತ್ತವೆ. ಹೀಗಾಗಿ ಶ್ರದ್ಧೆ ಇರಬೇಕು, ಆದರೆ ಉಚ್ಚಾರಣೆಯ ನಿಖರತೆಯೂ ಅಷ್ಟೇ ಅವಶ್ಯಕ. ಅಭ್ಯಾಸ ಮತ್ತು ಗುರುವಿನ ಮಾರ್ಗದರ್ಶನದಿಂದ ಈ ನಿಖರತೆಯನ್ನು ಸಾಧಿಸಬಹುದು.
ಗುರುವಿನ ಮಾರ್ಗದರ್ಶನದ ಪ್ರಸ್ತಾಪ ಬಂದಿರುವುದರಿಂದ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಒಂದು ಅದ್ಭುತ ರೂಪಕದ ಕಡೆಗೆ ಗಮನ ಹರಿಸೋಣ. ಈ ಶ್ರದ್ಧೆ ಮತ್ತು ಸಾಧನೆಯ ಹಾದಿಯಲ್ಲಿ ಎದುರಾಗುವ ಅತಿದೊಡ್ಡ ಶತ್ರು ಎಂದರೆ ಅಹಂಕಾರ. ಗಾಯತ್ರಿ ಮಂತ್ರದ ನಿರಂತರ ಜಪದಿಂದ ಸಾಧಕರಲ್ಲಿ ಅಹಂಕಾರ ಮತ್ತು ನಾನೇ ಮಾಡುತ್ತಿದ್ದೇನೆ ಎಂಬ ಕರ್ತೃತ್ವ ಭಾವನೆ ನಾಶವಾಗುತ್ತದೆ. ಇಲ್ಲಿ ಗುರುವಿನ ಅಪಾರ ಕೊಡುಗೆಯ ಕುರಿತು ನೀಡಿರುವ ಒಂದು ಶೂನ್ಯದ ಉದಾಹರಣೆ ಅತ್ಯಂತ ಮನಮೋಹಕವಾಗಿದೆ. ಹೌದು, ಸಾಧಕರು ಶ್ರದ್ಧೆಯಿಂದ ಮಂತ್ರ ಜಪಿಸುತ್ತಾ ಸಂಖ್ಯೆ 1 ಬರೆದರೆ ಅದರ ಮುಂದೆ ಶೂನ್ಯಗಳನ್ನು ಅಂದ್ರೆ 10, 100, 1000 ಹೀಗೆ ಸೇರಿಸುವುದು ಗುರುವಿನ ಕೆಲಸ. ಆ ರೂಪಕವು ಆಧ್ಯಾತ್ಮಿಕ ಪಯಣದ ತಿರುಳನ್ನು ಬಿಚ್ಚಿಡುತ್ತದೆ. ಇಂದಿನ ಆಧುನಿಕ ಯುಗದ ಭಾಷೆಯಲ್ಲಿ ಹೇಳುವುದಾದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸಂಘ ಕಂಪನಿಯನ್ನ ಆರಂಭಿಸುತ್ತಾನೆ ಅಂತ ಅಂದುಕೊಳ್ಳೋಣ. ಆತನ ಬಳಿಯಿರುವ ಬಂಡವಾಳ ಕೇವಲ ಆ 1ನೇ ಸಂಖ್ಯೆಗೆ ಸಮಾನ. ಆದರೆ ಆತನ ಶ್ರಮ, ಪ್ರಾಮಾಣಿಕತೆಯನ್ನು ಮೆಚ್ಚಿ ಒಬ್ಬ ದೊಡ್ಡ ಹೂಡಿಕೆದಾರ ಬಂದು ಆ 1ರ ಮುಂದೆ ಅನೇಕ ಶೂನ್ಯಗಳನ್ನು ಸೇರಿಸಿ ಆ ಕಂಪನಿಯನ್ನು ಕೋಟ್ಯಾಂತರ ರೂಪಾಯಿಗಳ ಮೌಲ್ಯಕ್ಕೆ ಕೊಂಡೊಯ್ಯುತ್ತಾನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಗುರುವಿನ ಪಾತ್ರವೂ ಅದೇ. ಮನುಷ್ಯನ ಪ್ರಯತ್ನ ಸೀಮಿತವಾದದ್ದು, ಆದರೆ ಗುರುವಿನ ಅನುಗ್ರಹ ಎನ್ನುವುದು ಅನಂತವಾದದ್ದು. ಸಾಧಕನ ಸಣ್ಣ ಪ್ರಾಮಾಣಿಕ ಪ್ರಯತ್ನಕ್ಕೆ ಗುರುವು ತನ್ನ ಇಡೀ ಜೀವನಮಾನದ ಸಾಧನೆಯ ಫಲವನ್ನು ಆಶೀರ್ವಾದದ ರೂಪದಲ್ಲಿ ಧಾರೆ ಎರೆಯುತ್ತಾನೆ. ಆಶೀರ್ವಾದದ ಜೊತೆಗೆ ಸಾಧನೆಯ ಶಿಸ್ತಿನ ಬಗ್ಗೆಯೂ ಇಲ್ಲಿ ಮಹತ್ವದ ಒಳನೋಟ ಇದೆ. ಪ್ರತಿದಿನ ಒಂದೇ ಸಮಯ ಮತ್ತು ಒಂದೇ ಸ್ಥಳದಲ್ಲಿ ನಿಯಮಬದ್ಧವಾಗಿ ಜಪ ಮಾಡುವುದರಿಂದ ಆ ಜಪವನ್ನು ಸ್ವೀಕರಿಸಲು ನಮ್ಮ ಗೋತ್ರ ಪ್ರವರ್ತಕ ಋಷಿಗಳು ಸೂಕ್ಷ್ಮ ರೂಪದಲ್ಲಿ ಬರುತ್ತಾರೆ ಎನ್ನುವ ವಿಚಾರ ರೋಮಾಂಚನಕಾರಿಯಾಗಿದೆ. ಅಂದ್ರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿರಂತರವಾಗಿ ಜಪ ಮಾಡೋದ್ರಿಂದ ಅಲ್ಲಿ ಒಂದು ಶಕ್ತಿಯ ಕ್ಷೇತ್ರ ನಿರ್ಮಾಣವಾಗುತ್ತದೆಯಾ? ನಿಖರವಾಗಿ. ಇದೊಂದು ರೀತಿಯ ಆಧ್ಯಾತ್ಮಿಕ ಭೌತಶಾಸ್ತ್ರ ಎನ್ನಬಹುದು. ಪ್ರತಿದಿನ ಒಂದೇ ಸಮಯಕ್ಕೆ ಒಂದೇ ಸ್ಥಳದಲ್ಲಿ ಕುಳಿತು ಜಪಿಸಿದಾಗ ಆ ಜಾಗದ ವಾತಾವರಣದಲ್ಲಿ ಅಗಾಧವಾದ ಶಕ್ತಿಯ ಕ್ಷೇತ್ರವೊಂದು ನಿರ್ಮಾಣವಾಗುತ್ತದೆ. ಆ ಶಕ್ತಿಯುತ ಕಂಪನಗಳು ಅಯಸ್ಕಾಂತದಂತೆ ಕೆಲಸ ಮಾಡುತ್ತವೆ. ಅದೇ ತರಂಗಾಂತರದಲ್ಲಿರುವ ನಮ್ಮ ಮೂಲ ಋಷಿ ಪರಂಪರೆಯ ಸೂಕ್ಷ್ಮ ಶರೀರಗಳನ್ನು ಆಕರ್ಷಿಸುತ್ತವೆ. ಇದು ಕೇವಲ ಪುರಾಣದ ಕಥೆಯಲ್ಲ. ನಿರಂತರ ಸಾಧನೆಯಿಂದ ಪ್ರಜ್ಞೆಯ ಉನ್ನತ ಹಂತವನ್ನು ತಲುಪಿದ ಸಾಧಕರಿಗಾಗುವ ನೈಜ ಅನುಭವಾತ್ಮಕ ಸತ್ಯ ಎನ್ನುವುದನ್ನು ಅರಿಯಬಹುದು. ಈ ಆಂತರಿಕ ಶಕ್ತಿಯ ಜಾಗೃತಿಯಿಂದ ದೈಹಿಕ ಮತ್ತು ಮಾನಸಿಕ ಗುಣಪಡಿಸುವಿಕೆಯ ಹಂತಕ್ಕೆ ಬರೋಣ. ರೋಗ ನಿವಾರಣೆಯಿಂದ ಹಿಡಿದು ಆತ್ಮಸಾಕ್ಷಾತ್ಕಾರದವರೆಗೆ ಈ ಮಂತ್ರದ ಪಾತ್ರ ಅದ್ವಿತೀಯವಾಗಿದೆ ಎನ್ನುವುದಕ್ಕೆ ಯೋಗಗುರು ಬಾಬಾ ರಾಮ್ದೇವ್ ಅವರ ಅನುಭವವನ್ನು ಗಾಯತ್ರಿ ಚೈತನ್ಯದಲ್ಲಿ ಪ್ರಸ್ತಾಪಿಸಲಾಗಿದೆ. ಗಾಯತ್ರಿ ಮಂತ್ರದ ಜಪವಿರುವಲ್ಲಿ ನಕಾರಾತ್ಮಕ ಶಕ್ತಿಗಳಿಗೆ ಪ್ರವೇಶವೇ ಇಲ್ಲ. ಇದು ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ರೋಗಗಳನ್ನು ನಿವಾರಿಸುವಲ್ಲಿ ಪ್ರಬಲವಾದ ಅಸ್ತ್ರವಾಗಿದೆ. ದೈಹಿಕ ಕಾಯಿಲೆಗಳಿಗೂ ಮಂತ್ರದ ಪಠಣಕ್ಕೂ ಇರುವ ಸಂಬಂಧ ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ದೈಹಿಕ ಮತ್ತು ಮಾನಸಿಕ ಶುದ್ಧೀಕರಣದ ಈ ಪ್ರಕ್ರಿಯೆಯು ಅತ್ಯಂತ ವೈಜ್ಞಾನಿಕವಾಗಿದೆ. ಮಂತ್ರದ ನಿಯಮಿತ ಪಠಣದಿಂದ ದೇಹದ ಒಳಗೆ ವಿಶೇಷವಾದ ಶಕ್ತಿಯ ಉತ್ಪತ್ತಿಯಾಗ್ತದೆ. ಇದು ಕೇವಲ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲ, ಮನಸ್ಸಿನ ಒಳಗಿರುವ ದ್ವೇಷ, ಅಸೂಯೆ, ಭ್ರಮೆ ಮತ್ತು ಭಯಗಳನ್ನು ನಿವಾರಿಸುತ್ತದೆ. ಇದನ್ನೇ ಡಾಕ್ಟರ್ ಚಿನ್ಮಯ ಪಾಂಡ್ಯ ಅವರ ವಿಶ್ಲೇಷಣೆಯಲ್ಲಿ ಅತ್ಯಂತ ಸುಂದರವಾಗಿ ಬೆಳಕು ಮತ್ತು ಶಾಖದ ರೂಪಕದ ಮೂಲಕ ವಿವರಿಸಲಾಗಿದೆ. ಸೂರ್ಯನ ಪ್ರಕಾಶವು 2 ರೀತಿಯಲ್ಲಿ ಲಭ್ಯವಾಗುತ್ತದೆ. ಒಂದು ಉಷ್ಮ ಅಂದರೆ ಶಾಖ ಮತ್ತು ಇನ್ನೊಂದು ಪ್ರಭಾ ಅಂದರೆ ಬೆಳಕು. ಇವೆರಡೂ ಸಾಧಕನೊಳಗೆ ಹೇಗೆ ಕೆಲಸ ಮಾಡುತ್ತವೆ ಎನ್ನುವುದು ಬಹುಮುಖ್ಯವಾದ ವಿಚಾರ. ಆ ರೂಪಕವನ್ನು ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿದ್ರೆ ಮೊದಲು ಶಾಖ, ನಂತರ ಬೆಳಕು ಎನ್ನುವ ಕ್ರಮ ಬಹಳ ತಾರ್ಕಿಕವಾಗಿದೆ. ಶಾಖ ಇಲ್ಲದೆ ಕಲ್ಮಶಗಳು ನಾಶವಾಗಲು ಸಾಧ್ಯವಿಲ್ಲವಲ್ವೇ? ಸರಿಯಾದ ವಿಶ್ಲೇಷಣೆ. ಉಷ್ಮ ಅಥವಾ ಶಾಖ ಎನ್ನುವುದು ತಾಪವನ್ನು ಪ್ರತಿನಿಧಿಸುತ್ತದೆ. ಯಾವುದೇ ವೈದ್ಯಕೀಯ ಉಪಕರಣವನ್ನು ಬಳಸುವ ಮೊದಲು ಅದನ್ನು ಬಿಸಿ ನೀರಿನಲ್ಲಿ ಅಥವಾ ಶಾಖದಲ್ಲಿ ಸ್ಟೆರಿಲೈಸ್ ಮಾಡುತ್ತಾರೆ. ಆಗ ಮಾತ್ರ ಅದರಲ್ಲಿರುವ ಕಲ್ಮಶಗಳು ನಾಶವಾಗುತ್ತವೆ. ಅದೇ ರೀತಿ ಗಾಯತ್ರಿ ಮಂತ್ರವು ಮೊದಲು ಸಾಧಕನೊಳಗಿನ ಪಾಪ, ದೋಷ ಮತ್ತು ದುಷ್ಟ ವಿಚಾರಗಳನ್ನು ಈ ಶಾಖದ ಮೂಲಕ ಸುಟ್ಟುಹಾಕುತ್ತದೆ. ಇದು ಆಂತರಿಕ ಶುದ್ಧೀಕರಣದ ಪ್ರಕ್ರಿಯೆ. ತದನಂತರ ಬರುವುದು ಪ್ರಭಾ ಅಥವಾ ಬೆಳಕು. ಮನುಷ್ಯನ ಅಜ್ಞಾನ, ಅವಿದ್ಯೆ ಮತ್ತು ಅಹಂಕಾರದ ದಟ್ಟ ಕತ್ತಲೆಯಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸುವುದೇ ಈ ಪ್ರಭಾ. ಇಲ್ಲಿರುವ ಅತ್ಯಂತ ಗಹನವಾದ ಸತ್ಯವೇನೆಂದರೆ, ಹೊರಗಿನ ಭೌತಿಕ ಬೆಳಕು ಅಂದ್ರೆ
ಸೂರ್ಯನ ಬೆಳಕಿರಬಹುದು ಅಥವಾ ದೀಪದ ಬೆಳಕಿರಬಹುದು. ಅದು ಸೂರ್ಯಾಸ್ತದ ನಂತರವೋ ಅಥವಾ ಎಣ್ಣೆ ತೀರಿದ ಮೇಲೋ ಆರಿಹೋಗುತ್ತದೆ. ಆದರೆ ಗಾಯತ್ರಿ ಮಂತ್ರದ ಸಾಧನೆಯಿಂದ ಒಮ್ಮೆ ಉದಯಿಸಿದ ಆಂತರಿಕ ಬೆಳಕು ಎಂದೆಂದಿಗೂ ನಂದಿ ಹೋಗುವುದಿಲ್ಲ. ಅದು ಶಾಶ್ವತವಾದ ಪ್ರಜ್ಞೆಯ ಜಾಗೃತಿ. ಆಂತರಿಕ ಬೆಳಕು ಒಮ್ಮೆ ಬೆಳಗಿದರೆ ಮತ್ತೆಂದೂ ಕತ್ತಲೆ ಆವರಿಸುವುದಿಲ್ಲ ಎನ್ನುವುದು ಎಷ್ಟೊಂದು ಭರವಸೆ ಮೂಡಿಸುವ ವಿಚಾರ. ಗಾಯತ್ರಿ ಚೈತನ್ಯದಲ್ಲಿರುವ ಈ ಎಲ್ಲಾ ವಿಚಾರಗಳನ್ನು ಗಮನಿಸುತ್ತಿದ್ದರೆ ಈ ಮಂತ್ರವು ಒಂದು ಅಗಾಧವಾದ ಜ್ಞಾನದ ಸಾಗರ ಎನ್ನುವುದು ಸ್ಪಷ್ಟವಾಗುತ್ತದೆ. ಇದೇ ನಿಟ್ಟಿನಲ್ಲಿ ಶ್ರೀ ನೃಸಿಂಹಾಶ್ರಮ ಸ್ವಾಮೀಜಿಯವರ ವಿಚಾರವನ್ನು ಇಲ್ಲಿ ಸ್ಮರಿಸಬೇಕು. ಗಾಯತ್ರಿಯ ಆ 24 ಅಕ್ಷರಗಳು ಒಂದೊಂದು ಜ್ಞಾನದ ಸಾಗರಗಳಿದ್ದಂತೆ. ಇವುಗಳನ್ನು ದಾಟುವುದು ಅಸಾಧಾರಣ ಕಾರ್ಯ. ಜಗತ್ತಿನ ವಿಭಿನ್ನ ಆಚಾರ್ಯರು ಈ ಮಂತ್ರಕ್ಕೆ ಬೇರೆ ಬೇರೆ ಭಾಷ್ಯಗಳನ್ನು ಬರೆದಿದ್ದಾರೆ. ಮೇಲ್ನೋಟಕ್ಕೆ ಇವುಗಳಲ್ಲಿ ಭಿನ್ನಾಭಿಪ್ರಾಯಗಳಿರುವಂತೆ ಕಾಣಬಹುದು ಎನ್ನುವ ಗೊಂದಲ ಅನೇಕರಿಗಿರಬಹುದು. ಆ ಗೊಂದಲ ನಿವಾರಣೆಯಾಗುವುದು ಅತ್ಯಗತ್ಯ. ಬೇರೆ ಬೇರೆ ಆಚಾರ್ಯರು ಬರೆದಿರುವ ಆ ಭಾಷ್ಯಗಳು ಒಂದಕ್ಕೊಂದು ವಿರೋಧಿಯಲ್ಲ, ಬದಲಾಗಿ ಪರಸ್ಪರ ಪೂರಕವಾಗಿವೆ. ಅಂದ್ರೆ ಕಾಂಪ್ಲಿಮೆಂಟರಿ ಆಗಿವೆ. ಇದನ್ನು ಅರ್ಥಮಾಡಿಕೊಳ್ಳಲು ಆನೆಯನ್ನು ಮುಟ್ಟಿದ ಕುರುಡರ ಕಥೆಯನ್ನು ನೆನಪಿಸಿಕೊಳ್ಳಬಹುದು. ಪ್ರತಿಯೊಬ್ಬರೂ ಆನೆಯ ಒಂದೊಂದು ಭಾಗವನ್ನು ಸ್ಪರ್ಶಿಸಿ ಆನೆ ಎಂದರೆ ಹೀಗಿದೆ ಎಂದು ವಿವರಿಸುತ್ತಾರೆ. ಯಾರೂ ಸುಳ್ಳು ಹೇಳ್ತಿಲ್ಲ, ಆದರೆ ಅವರ ಅನುಭವ ಸೀಮಿತವಾಗಿರ್ತದೆ. ಅದೇ ರೀತಿ ಆಚಾರ್ಯರು ತಾವು ಕಂಡುಕೊಂಡ ಸತ್ಯವನ್ನು ವಿವರಿಸಿದ್ದಾರೆ. ಒಂದು ಭಾಷ್ಯದಲ್ಲಿ ಬಿಟ್ಟು ಹೋದ ಸೂಕ್ಷ್ಮ ವಿಚಾರಗಳು ಮತ್ತೊಂದು ಭಾಷ್ಯದಲ್ಲಿ ಕಾಣಸಿಗುತ್ತವೆ. ಇವೆಲ್ಲವನ್ನು ಒಟ್ಟಾಗಿ ಸೇರಿಸಿದರೂ ಗಾಯತ್ರಿ ಮಂತ್ರದ ಸಂಪೂರ್ಣ ಅರ್ಥವನ್ನು, ಆ ಬೃಹತ್ ಸ್ವರೂಪವನ್ನು ಹಿಡಿದಿಡಲು ಸಾಧ್ಯವಿಲ್ಲ. ಅಷ್ಟು ಅಗಾಧವಾದದ್ದು ಇದರ ವ್ಯಾಪ್ತಿ. ಅನಿತಾ ಅರವಿಂದ್ ಸರಾಫ್ ಅವರು ತಮ್ಮ ಗಾಯತ್ರಿ ಚೈತನ್ಯದ ಮೂಲಕ ಈ ಎಲ್ಲಾ ಮಹಾನ್ ಚಿಂತನೆಗಳನ್ನು ಒಂದೇ ವೇದಿಕೆಯಲ್ಲಿ ಒದಗಿಸಿರುವುದು ನಿಜಕ್ಕೂ ಒಂದು ದೊಡ್ಡ ಮೈಲಿಗಲ್ಲು. ಈ ಎಲ್ಲಾ ಮಾಹಿತಿಗಳನ್ನು ಅವಲೋಕಿಸಿದಾಗ ಗಾಯತ್ರಿ ಮಂತ್ರವು ಕೇವಲ ಒಂದು ಧಾರ್ಮಿಕ ಪಠಣವಲ್ಲ, ಅದೊಂದು ಜೀವನ ಶೈಲಿ ಎನ್ನುವುದು ಖಚಿತವಾಗುತ್ತದೆ. ಮನುಷ್ಯನ ಅಲೆದಾಡುವ ಬುದ್ಧಿಯನ್ನು ಸರಿದಾರಿಗೆ ತರುವ, ಆಳವಾದ ಮಾನಸಿಕ ಗಾಯಗಳನ್ನು ಮಾಯಿಸುವ, ಅಹಂಕಾರವನ್ನು ಅಳಿಸಿ ಅಂತಿಮವಾಗಿ ಆತ್ಮಸಾಕ್ಷಾತ್ಕಾರದ ಕಡೆಗೆ ಕೊಂಡೊಯ್ಯುನ ಒಂದು ಪ್ರಬಲವಾದ ದಿಕ್ಸೂಚಿಯಾಗಿ ಇದು ಕೆಲಸ ಮಾಡ್ತದೆ. ಮನುಷ್ಯನಿಗೆ ತನ್ನ ಅಸ್ತಿತ್ವದ ಮೂಲವನ್ನು ಅರಿಯಲು ಇರುವ ಅತ್ಯುನ್ನತ ಸಾಧನವಿದು. ಜಗತ್ತಿನಾದ್ಯಂತ ಅಶಾಂತಿ, ಒತ್ತಡಗಳು ಹೆಚ್ಚಾಗುತ್ತಿರುವ ಇಂದಿನ ದಿನಗಳಲ್ಲಿ ಗೊಂದಲಕ್ಕೀಡಾದ ಮನಸ್ಸುಗಳನ್ನು ತಣಿಸಿ ಎಲ್ಲರನ್ನೂ ಸಮಾನತೆಯಿಂದ ನೋಡುವ ದೃಷ್ಟಿಕೋನವನ್ನು ಈ ಮಂತ್ರ ಕರುಣಿಸುತ್ತದೆ. ಬದುಕಿನ ಪ್ರತಿಯೊಂದು ಹಂತದಲ್ಲೂ ಒಂದು ಸಮತೋಲನವನ್ನು ತರುವ ಆಂತರಿಕ ಕ್ರಾಂತಿಯೇ ಇದು ಎನ್ನಬಹುದು. ಈ ಆಳವಾದ ವಿಶ್ಲೇಷಣೆಯ ಅಂತ್ಯದಲ್ಲಿ ಕೇಳುಗರೆಲ್ಲರೂ ಆಳವಾಗಿ ಚಿಂತಿಸಬೇಕಾದ ಒಂದು ಪ್ರಚೋದನಾತ್ಮಕ ವಿಚಾರವನ್ನು ಪ್ರಸ್ತಾಪಿಸುವುದು ಸೂಕ್ತ. ಕೇವಲ 24 ಅಕ್ಷರಗಳ ಒಂದು ನಿರ್ದಿಷ್ಟ ಜೋಡಣೆಯು ಸರಿಯಾದ ಸ್ವರಬದ್ಧತೆಯೊಂದಿಗೆ ಉಚ್ಚರಿಸಲ್ಪಟ್ಟಾಗ ಮನುಷ್ಯನ ದೈಹಿಕ ಗುಣಪಡಿಸುವಿಕೆಯಿಂದ ಹಿಡಿದು ಮಾನಸಿಕ ಸ್ಪಷ್ಟತೆಯವರೆಗೆ ಇಷ್ಟೊಂದು ಅಗಾಧವಾದ ಬದಲಾವಣೆಯನ್ನು ತರಬಲ್ಲದು. ಹಾಗಾದ್ರೆ ನಾವು ಪ್ರತಿದಿನ ಆಡುವ ಮಾತುಗಳಲ್ಲಿ, ನಮ್ಮ ದೈನಂದಿನ ಶಬ್ದಗಳ ಕಂಪನಗಳಲ್ಲಿ ಇನ್ನೆಷ್ಟು ಅಗೋಚರ ಶಕ್ತಿಗಳು ಅಡಗಿರಬಹುದು? ಧ್ವನಿ ಮತ್ತು ಶಬ್ದಗಳು ಕೇವಲ ಸಂವಹನದ, ಅಂದರೆ ಕೇವಲ ಮಾಹಿತಿಯನ್ನು ಹಂಚಿಕೊಳ್ಳುವ ಸಾಧನಗಳೇ, ಅಥವಾ ನಮ್ಮ ಇಡೀ ಬದುಕನ್ನು, ವಾಸ್ತವವನ್ನು ರೂಪಿಸುವ ಶಿಲ್ಪಿಗಳೇ? ಇದು ಪ್ರತಿಯೊಬ್ಬರೂ ತಮ್ಮ ಬಿಡುವಿನ ವೇಳೆಯಲ್ಲಿ ಪ್ರಶ್ನಿಸಿಕೊಳ್ಳಬೇಕಾದ ಅತ್ಯಂತ ಗಹನವಾದ ವಿಚಾರ. ಖಂಡಿತ. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ಸಮಗ್ರ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಸುದೀರ್ಘವಾದ ಮತ್ತು ಜ್ಞಾನಪೂರ್ಣವಾದ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ ತಜ್ಞರಿಗೆ ಹಾಗೂ ಆಲಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶುಭವಾಗಲಿ.